ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆ ಆಗ್ತಾ ಏನಾದರೂ ಒಂದು ತಿಂಡಿ ತಿನ್ನಬೇಕು ಅಂತ ಆಸೆ ಆದರೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೋಬೋದು ನೀವು. ಹಾಗೆ ಇದಕ್ಕೆ ತುಂಬ ಟೈಮು ಏನು ಬೇಕಾಗಿಲ್ಲ, ಬೇಗನೆ ಕಡಿಮೆ ಸಮಯದಲ್ಲೇ ಫಟಾಫಟ್ ಅಂತ ಮಾಡ್ಕೊಳ್ಳೋವಂತಹ ರೆಸಿಪಿ ಇದು. ಬನ್ನಿ, ನಮ್ಮೂರ ಸ್ಟೈಲಲ್ಲಿ ನಾವು ನರ್ಗೀಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನರ್ಗೀಸ್ ಅಂದರೆ ಮಂಡಕ್ಕಿಗೆ ಒಗ್ಗರಣೆ ಹಚ್ಚೋದು. ಸೊ ನಾವು ಹೇಗೆ ನರ್ಗೀಸ್ನ ಮನೇಲಿ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಾನಿವತ್ತು ತೋರಿಸ್ತಿರೋವಂಥ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟವಾಗೋಂತಹ ರೆಸಿಪಿ. ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಚಿಕ್ಕ ಜಾರಿಗೆ ಒಂದು ಮುಷ್ಟಿಯಷ್ಟು ಹುರ್ಗಡ್ಲೆ, ಹಾಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಇಲ್ಲಿ ನರ್ಗೀಸ್ಗೆ ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕು, ಎಣ್ಣೆ ಡ್ರೈ ಮಾಡೋಕ್ಕೆ ಬರಲ್ಲ. ಹಾಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಸೌಂಡ್ ಬಂದಮೇಲೆ ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಒಣ ಕೊಬ್ಬರಿ ಹಾಕಬೇಕು. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಇದ್ರ ಜೊತೆಗೆ ನಾವಾಗಲೇ ಚೆನ್ನಾಗಿ ಫ್ರೈ ಮಾಡಿ ಸಿಪ್ಪೆ ತಕ್ಕೊಂಡಿರೋಂತಹ ಶೇಂಗಾ ಅಂದರೆ ಕಡಲೆ ಬೀಜ ಹಾಕಬೇಕು. ಹಾಗೆ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಹುರ್ಗಡ್ಲೆ. ನಾವು ಆಗಲೇ ಹುರ್ಗಡ್ಲೆ ಪೌಡ್ರ್ ಹಾಕಿದ್ವಿ, ಸ್ಟಿಲ್ ಇಲ್ಲೂ ಅಷ್ಟೇ ನಾವು ಒಂದು 2 ಬೌಲಷ್ಟು, 2 ಸ್ಮಾಲ್ ಬೌಲಷ್ಟು ಹುರ್ಗಡ್ಲೆ ಹಾಕಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಇಷ್ಟೆಲ್ಲ ಹಾಕಿ ಇದನ್ನ ನಾವು ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನೀವು ಹೈ ಫ್ಲೇಮ್ ಇಡಬೇಡಿ. ಸ್ವಲ್ಪ ಏನಾದರೂ ಸೀತು ಅಂತೇಳಿ ಅಂದರೆ ಟೇಸ್ಟು ಫುಲ್ ಚೇಂಜ್ ಆಗೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ನೀವು ಬಾಡಿಸ್ಕೋಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಷ್ಟೆಲ್ಲ ಹಾಕೊಂಡ್ಮೇಲೆ ನೀವು ಮತ್ತೊಂದು ರೌಂಡ್ ಇದಕ್ಕೆ ಮಿಕ್ಸ್ ಕೊಡಿ. ಇದು ತಳ ಹತ್ತಲ್ಲ, ಬಟ್ ಸ್ಟಿಲ್ ನಾವು ಮಿಕ್ಸ್ ಮಾಡ್ತಾನೇ ಇದ್ದರೆ ಸಿಯಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿದ್ರೆ ನಾವು ಬಿಡ್ತು ಅಂದರೆ ಅಲ್ಲಲ್ಲಿ ಒಂದು ಸಿದೋಗ್ಬಿಟ್ಟು ಟೇಸ್ಟ್ ಫುಲ್ಲು ಡಿಫ್ರೆಂಟಾಗಿ ಹೋಗುತ್ತೆ. ಈಗ ನೋಡಿ, ಒಣಕೊಬ್ಬರಿ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾವು ನರ್ಗೀಸ್ ಮಂಡಕ್ಕಿದೆ ಮಸಾಲ ಪುಡಿ ಸಿಗುತ್ತೆ. ಇದು ಹೋಮ್ ಮೇಡ್, ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದನ್ನು ನಾನು ಒಂದು 2ರಿಂದ 3 ಟೇಬಲ್ ಮಸಾಲ ಪೌಡರ್ ಹಾಕಿದ ತಕ್ಷಣ ನೀವು ಇಮಿಡಿಯೇಟ್ ಫ್ಲೇಮ್ ಆಫ್ ಮಾಡಿಬಿಡಿ, ಕೆಳಗಿಳಿಸ್ಬಿಡಿ. ಕೆಳಗಿಡಿಸಿ ಮತ್ತೊಂದು ರೌಂಡ್ ಮಿಕ್ಸ್ ಮಾಡಿ ಇದಕ್ಕೆ ಮಂಡಕ್ಕಿನ ಸೇರಿಸ್ಕೋಬೋದು. ಇಲ್ಲಿ ನಾನು 10 ಲೀಟ್ರ್ ಆಗೋವಷ್ಟು ಮಂಡಕ್ಕಿನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿರೋ ಕ್ವಾಂಟಿಟಿ 10 ಲೀಟ್ರ್ ಮಂಡಕ್ಕಿಗೆ ಆಗೋವಷ್ಟು ಕ್ವಾಂಟಿಟಿ ನಾನು ಇಲ್ಲಿ ತೋರಿಸಿದ್ದೀನಿ. ನೀವು ಬೇಕಾದರೆ ಕಡಿಮೆ ಮಾಡ್ಕೋಬೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಎಲ್ಲ ಆದಮೇಲೆ ನಾವು ಕೊನೆಯದಾಗಿ ಲಾಸ್ಟಲ್ಲಿ ನಾವು ಕಡಲೆ ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇಲ್ಲಿ ನೀವು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿದರೆ ಅದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಲ್ಲ. ಸೊ ನೀವು ಕೈ ಹಾಕಿನೇ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಆ ಕಡಲೆ ಪೌಡ್ರು ಮಿಕ್ಸ್ ಆಗುತ್ತೆ. ಇವಾಗ ನೋಡಿ, ಬಿಸಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡುವಂತಹ ನರ್ಗೀಸ್ ರೆಡಿ. ತುಂಬಾ ರುಚಿಯಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಮಕ್ಕಳಂತೂ ಇದನ್ನ ಟೀ ಟೈಮ್ಗೆ ಎವ್ರಿ ಡೇ ಸ್ನ್ಯಾಕ್ಸ್ ಆಗಿ ಇದನ್ನು ಇಷ್ಟಪಟ್ಟು ತೋರಿಸ್ತಿರೋದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ನರ್ಗೀಸ್ ಮಂಡಕ್ಕಿ ರೆಸಿಪಿನ. ಸೊ ಹೋಪ್ಫುಲಿ ನಿಮ್ಗೆ ಇದೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಮನೇಲೇ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಒಂದೊಳ್ಳೆ ನರ್ಗೀಸ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂದಿದೆ ರೆಸಿಪಿ ಅಂತೇಳಿ ದಯವಿಟ್ಟು ನನ್ನ ರೆಸಿಪಿನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.